ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನ ಬೆಳಗ್ಗೆ ನೋಡ್ರಿ ನಮ್ಮ ಹನಿ ಬಂದು ಪಾಪ ತುಂಬ ವೇಟ್ ಮಾಡ್ತಿದ್ಲಂತೆ. ಆವಾಗಲಿಂದ ನಾನು ಎದ್ದೇಳೋದು ನನಗೆ ಗೊತ್ತಿರಲಿಲ್ಲ, ಯಾಕಂದರೆ ನನಗೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಆಗಿರಲಿಲ್ಲ. ಹನಿನ ಕರ್ಕೊಂಡು ಬಂದಮೇಲೆ ಅವಳನ್ನ ನೋಡ್ಕೊಳೋದೇ ಆಯಿತು. ನೈಟೆಲ್ಲ ಅವಳಿಗೆ ಟಾಯ್ಲೆಟ್ ಮಾಡಿಸೋದು, ಎಬ್ರಿಸೋದು, ಏನು ಹುಷಾರಿದ್ದಾಳೋ ಇಲ್ಲವೋ, ಮಲಗಿದ್ದಾಳೋ ಇಲ್ಲೋ ಅಂತ ನೋಡ್ತಾ ನೋಡ್ತಾ ರಾತ್ರಿ ಎಲ್ಲ ನೈಟ್ ನಿದ್ದೆನೇ ಆಗಿರಲಿಲ್ಲ. ಸೊ ಹಾಗಾಗಿ ಇವತ್ತಿನ ಬೆಳಗ್ಗೆ ಸ್ವಲ್ಪ 7 ಗಂಟೆ ಆಯಿತು ಎದ್ದೇಳೋದಿಲ್ಲ. ಹಾಗಾಗಿ ಅವಳೇ ಬಂದು ಎಬ್ಬಿಸ್ತಾ ಇದ್ದಾಳೆ. ನನಗಂತೂ ತುಂಬ ಖುಷಿ ಆಯಿತು ಬೆಳಗ್ಗೆ ಅವಳನ್ನ ನೋಡಿ. ಹಾಗೆ ಎದ್ದು ಬೇಗ ಬಾಗಿಲು ತೊಳೆಯೋಣ ಅಂತ ಎದ್ದೆ. ನಾನು ಎಲ್ಲಿ ಹೋಗ್ತೀನೋ ಅಲ್ಲೇ ಕುಂದಿರ್ತಾಳೆ, ನಾನು ಎಲ್ಲಿ ಬರ್ತೀನೋ ಅಲ್ಲೇ ಬರ್ತಾಳೆ. ಹಾಗಾಗಿ ಅವಳು ತುಂಬ ಊರಿಂದ ಕರ್ಕೊಂಬಂದಿದ್ನಲ್ಲ, ಅವಳು ನನ್ನ ಮೇಲೆ ಅಟ್ಯಾಚ್ ಜಾಸ್ತಿ. ನಾನು ಎಲ್ಲಿ ಹೋಗ್ತೀನೋ ಅಲ್ಲೇ ಬರ್ತಾಳೆ. ನೋಡಿರಿ ಬಾಗಿಲು ತೊಳಿತಾ ಇದ್ದೀನಿ, ಅಲ್ಲೇ ಪಕ್ಕಕ್ಕೆ ಮಲಗಿದ್ದಾಳೆ. ಹನಿ ಎದ್ದೋ ಸ್ವಲ್ಪ ಇಲ್ಲಿ ಒರೆಸ್ಬೇಕು ಅಂದ್ರೆ ಕೇಳ್ತಿಲ್ಲ, ಆಕೆ ಮಲ್ಕೊಂಡಿದ್ದಾಳೆ. ಸೊ ಅವಳಿರೋ ಜಾಗ ಬಿಟ್ಟು ನಾನು ಒರೆಸ್ಕೊಂಡು ಬಾಗಿಲಿಗೆಲ್ಲ ತೊಳೆದು ಅರಿಶಿನ ಕುಂಕುಮ ಹಚ್ಚಿದೆ. ಅದಾದಮೇಲೆ ಸ್ವಲ್ಪ ಗಿಡಗಳಿಗೆ ನೀರು ಹಾಕಬೇಕಿತ್ತು. ನೀರೆಲ್ಲ ಹಾಕಿ ಒಳಗೆ ಕಾಳು ತಿನ್ನೋಣ ಅಂತ ಬಂದೆ. ಆವಾಗ ಅವಳು ಬಂದು ನನ್ನ ಪಕ್ಕನೇ ಕೂತ್ಕೊಂಡ್ಳು. ಒಟ್ಟು ನಾನು ಎಲ್ಲಿ ಕುಂದಿರ್ತೀನೋ ಅಲ್ಲೇ ಕುಂದಿರ್ತಾಳೆ, ಅವಳು ಬೇರೆ ಕಡೆ ಹೋಗೋದಿಲ್ಲ. ನನಗಂತೂ ನೋಡಿದರೆ ತುಂಬ ಖುಷಿಯಾಗುತ್ತೆ. ಲಾಸ್ಟ್ ವೀಡಿಯೋದಲ್ಲಿ 2 ಬೌಲ್ ತೊಗೊಂಬಂದಿದ್ದೆ, ಯಾಕೆ ಅಂತ ಹೇಳ್ತೀನಿ ಅನ್ನಲ್ಲ, ಇದಕ್ಕೋಸ್ಕರನೇ ನಾನು 2 ಬೌಲ್ ತೊಗೊಂಬಂದಿದ್ದು. ಒಳಗಡೆ ನನಗೆ ಈ ಥರ ಲಕ್ಕಿ ಬ್ಯಾಂಬು ಮತ್ತು ಮನಿ ಪ್ಲ್ಯಾಂಟ್ ಗಿಡ ಇಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊತಿದ್ದೆ, ನನಗಿಷ್ಟ. ಸೊ ಇಡೋಣ ಅಂತ ತೊಗೊಂಬಂದು ಅವತ್ತು ಮೊನ್ನೆ ಎಲ್ಲ ಹಾಕಿ ಇಟ್ಟಿದ್ದೆ, ಸ್ಟೋನ್ ಎಲ್ಲ ನೀರೆಲ್ಲ ಹಾಕಿ. ನೋಡಿರಿ ಎಷ್ಟು ನೀರು ಕುಡಿದಿದ್ದೆ, ನಾನು ಮೊನ್ನೆ ಹಾಕ್ದಾಗ ಫುಲ್ ಇತ್ತು. ಸೊ ನೀರು ಹಾಕೋಣ ಅಂತ ಎದ್ದು ನೀರು ಹಾಕ್ತಾಯಿದ್ದೆ. ಅಷ್ಟೊತ್ತಿಗೆ ನಮ್ಮ ಹನಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು, ನೆನಪೇ ಆಗಿದ್ದಿಲ್ಲ. ಸೊ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಹನಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಬಂದೆ. ಹರಿಹರದಲ್ಲಿ ಪಶು ಹಾಸ್ಪಿಟ್ಲ್ ಇದೆ ಅಲ್ವಾ, ಸೊ ಅಲ್ಲಿ ಕರ್ಕೊಂಡು ಬಂದೆ. ಆಕಿನ್ನ ಸ್ವಲ್ಪ ತೋರಿಸ್ಬೇಕಿತ್ತು, ಊರಿಂದ ಕರ್ಕೊಂಡ್ಬಂದಿದ್ದೆ. ಅದಕ್ಕೋಸ್ಕರ ನಾನು ಅವಳಿಗೆ ಹುಷಾರಿದ್ದಿದ್ದಿಲ್ಲ ಅಂತ ಕರ್ಕೊಂಡು ಹೋದೆ ಡಾಕ್ಟ್ರ್ ಹತ್ರ. ಅವರು 3 ದಿನ ಇಂಜೆಕ್ಷನ್ ಮಾಡಿಸ್ರಿ, ಸ್ವಲ್ಪ ಅವಳಿಗೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿದೆ, ಆ್ಯಂಟಿಬಯೋಟಿಕ್ ಹಾಕ್ತೀನಿ ಅಂತ ಹೇಳಿದರು. ಲಾಸ್ಟ್ ಟೈಮ್ ದಾವಣಗೆರೆಯಲ್ಲಿ ತೋರಿಸ್ಕೊಂಬಂದಿದ್ವಿ, ಹರಿಹರದಲ್ಲೇ ಇಂಜೆಕ್ಷನ್ ಹಾಕಿಸ್ಬೋದು ಅಂತ ಹೇಳಿದರು. ಸೊ ಹರಿಹರದಲ್ಲೇ ಇಂಜೆಕ್ಷನ್ 3 ದಿನವೂ ಹಾಕಿಸ್ಬೇಕು ಅಂತ ಹೇಳಿ ಹಾಕಿ ಬರ್ತಾ ಇದ್ದೆ. ನಮ್ಮ ಅಕ್ಕರ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿರಿ ಇದು ಗೌರ್ಮೆಂಟ್ ಹಾಸ್ಪಿಟ್ಲು ನಮ್ಮ ಹರಿಹರದಲ್ಲಿರೋದು. ಸೊ ದೂರದಿಂದ ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಮ್ಮ ಅಕ್ಕರ ಮನೆಗೆ ಬಂದೆ. ಅವಳಿವತ್ತು ಸ್ವಲ್ಪ ಹನಿಗೆ ಸ್ವಲ್ಪ ಇದನ್ನೇನು ಕೂದಲೆಲ್ಲ ತೆಗಿಬೇಕು, ನೇಲ್ಸ್ ಎಲ್ಲ ಕಟ್ ಮಾಡಬೇಕು, ನನಗೆ ಬರಲ್ಲ ಅಷ್ಟು, ಅವಳು ಚೆನ್ನಾಗಿ ಮಾಡ್ತಾಳೆ, ಬಾ ಆಂಟಿ ಮನೆಗೆ ಅಂತ ಹೇಳಿದ್ಲು. ಸೊ ನಮ್ಮ ಅಕ್ಕರ ಮನೆಗೆ ಹೋದೆ ಅವಳನ್ನ ಹನಿನ ಕರ್ಕೊಂಡು. ಇವರೆಲ್ಲ ಯಾರು ಅಂತ ನೀವು ನೋಡ್ತಿರ್ಬೋದು, ಇವಳು ಹನಿನ ಅಮ್ಮ. ಇವಳು ಹನಿ ಚಿಕ್ಕವಳಿದ್ದಾಗಿಂದ ನಮ್ಮ ಅಕ್ಕ ತಗೊಂಡೋಗಿ ಸಾಕಿದ್ಲು ಅವಳು. ಹಂಗಾಗಿ ಅವಳನ್ನ ಮೀಟ್ ಮಾಡ್ಸೋಣ ಅಂತ ಕರ್ಕೊಂಬಂದೆ. ಅಮ್ಮ ಮಗಳು ತುಂಬ ದಿನದ ಮೇಲೆ ಮೀಟ್ ಆಗ್ತಿದ್ದಾರಲ್ವ, ಸೊ ಅವರು ಸ್ವಲ್ಪ ನೋಡಿ ಖುಷಿ ಪಡಲಿ, ಗುರ್ತು ಹಿಡಿತಾಳೋ ಇಲ್ವೋ ಅಂತ ಕರ್ಕೊಂಬಂದು ಅವರಿಬ್ಬರೂ ಒಟ್ಟಿಗೆ ಟೆರೆಸಲ್ಲಿ ಬಿಟ್ವಿ. ಏನು ಮಾಡ್ತಾರೆ ಇವರು, ಕಂಡು ಹಿಡಿತಾರೋ ಇಲ್ವೋ ಅಂತ. ಎಷ್ಟೇ ಆಗಲಿ ಅಮ್ಮ ಮಕ್ಕಳು ಪ್ರೀತಿ ಎಲ್ಲೋಗುತ್ತೆ. ಅವರಿಬ್ಬರು ಒಂದೇ ಕಡೆ ಹೋಗ್ತಾಯಿದ್ರು, ನೋಡ್ತಾಯಿದ್ರು. ಅದನ್ನು ನೋಡಿ ನಮಗೆ ತುಂಬಾ ಖುಷಿ ಆಯಿತು. ಅವರಿಬ್ಬರನ್ನ ತುಂಬ ದಿನದ ಮೇಲೆ ಮೀಟ್ ಮಾಡಿಸಿ ನನಗಂತೂ ಟೆರೆಸ್ ಮೇಲೆ ಹಾಗೆ ಕರ್ಕೊಂಬಂದು ಮತ್ತೆ ಕೆಳಗೆ ಕರ್ಕೊಂಡು ಹೋದ್ವಿ, ಹನಿಗೆ ಊಟ ಮಾಡಿಸೋಣ ಅಂತಂದು. ಸೊ ನಾವು ಇಷ್ಟು ದಿವಸ ಊಟ ಮಾಡಿಸ್ತಿದ್ದಿಲ್ಲ, ಹಾಗೆ ಬಿಟ್ಟಿದ್ವಿ. ಇವಳು ನಮ್ಮ ಅಕ್ಕನ ಮಗಳು ನೋಡ್ರಿ, ಇಬ್ಬರು ಸೇರ್ಕೊಂಡು ಹನಿಗೆ ಊಟ ಮಾಡಿಸ್ತಿದ್ದಾರೆ. ನಾವು ಅವಳನ್ನ ಸಣ್ಣವಳಿದ್ದಾಗಿಂದ ಈ ಥರ ಕೂಡಿಸಿ ಊಟ ಮಾಡಿಸೋದೇ ರೂಢಿ ತಪ್ಪಿಸ್ಬಿಟ್ಟಿದ್ವಿ, ಯಾಕಂದರೆ ಅವಳು ತಿನ್ನಲಿ ಅಂತ ಬಿಡ್ತಿದ್ವಿ. ಆದರೆ ನಮ್ಮ ಅಕ್ಕ ಹಾಗಲ್ಲ, ತುಂಬ ನಾಯಿ ಅಂದರೆ ತುಂಬ ಚೆನ್ನಾಗಿ ಸಾಕ್ತಾರೆ ಅವರು. ಅವ್ರ ಮನೇಲೂ 2 ನಾಯಿಗಳಿದ್ದಾವೆ. ಅವರು ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಸಾಕ್ತಾರೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ನೋಡಿರಿ ಊಟ ಮಾಡಿಸ್ತಾ ಇದ್ದಾರೆ. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಈ ಕಡೆ ಇವಳು ನಮ್ಮ ಅಕ್ಕನ ಮಗಳು ಮೊಮ್ಮಗಳು, ಅಂದರೆ ನನಗೆ ಮೊಮ್ಮಗಳಾಗಬೇಕು, ಅವಳು ದೋಸೆ ತಿಂತಾಯಿದ್ಲು. ಕೊಡೆ ಒಂದು ಅಂತ ಕೇಳಿದರೆ ನೋಡಿರಿ ಇಷ್ಟು ಅದಾಳೆ. ದೋಸೆ ಸ್ವಲ್ಪ ಕೊಡೆ ಮುರಿದು ಅಂತ ಕೇಳಿದರೆ ಹಚ್ಕೊಂಡು ಕೊಡ್ತಾಳೇನೋ ಅಂತ ಪಲ್ಯ ಹಚ್ಕೊಂಡು ಕೈ ಹಿಡ್ಕೊಂಡ್ರೆ ಅದನ್ನು ಹಾಗೆ ತಿಂದ್ಬಿಟ್ಲು. ಸರಿ ಬಿಡು ಆಯಿತು ಕೊಡಲ್ಲ ಇವಳು ಅಂತ ಅಂದ್ಕೊಂಡು ನನ್ನ ಪಾಡಿಗೆ ನಾನು ನಮ್ಮ ಅಕ್ಕ ಹನಿಗೆ ಊಟ ಮಾಡಿಸ್ತಾ ಇದ್ಲು, ವಿಡಿಯೋ ಮಾಡ್ಕೊಂಡೆ. ಹಾಗೆ ನನಗೂ ಒಂದು ದೋಸೆ ಹಾಕ್ಕೊಟ್ಲು, ತಿನ್ನು ಅಂತಂದು, ಟೈಮ್ ಆಗಿದೆ ಅಂತ. ಸೊ ದೋಸೆ ಪಲ್ಯ ತಿಂತಾಯಿದ್ದೆ. ಆವಾಗ ಮತ್ತೊಂದು ಸಲ ಕೇಳಿದೆ, ಕೊಡ್ತಾಳೇನೋ ಕೊಡೆ ಸ್ವಲ್ಪ ನನಗೆ ಅಂತ ಕೇಳಿದ್ರೆ, ಆಮೇಲೆ ಯಾಕೋ ಕೊಟ್ಬಿಟ್ಲು ದೊಡ್ಡ ಮನಸ್ಸು ಮಾಡಿ. ಸೊ ಅದನ್ನು ತಿಂದು ನೆಕ್ಸ್ಟು ಚಿಕನ್ ಮಾಡ್ತೀನಿ ಅಂತ ನಮ್ಮ ಅಕ್ಕನ ಮಗಳು ಚಿಕನ್ ತಗೊಂಬಂದು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ, ಆಂಟಿ ನೀನು ಸಾರು ಮಾಡು, ನಾನು ಫ್ರೈ ಮಾಡ್ತೀನಿ ಅಂತ ಹೇಳಿ ಎರಡೂ ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ಅವಳು ಫ್ರೈ ಮಾಡಿದ್ಲು, ನಾನು ಸಾರು ಮಾಡಿದ್ಲು. ಸೊ ಬೇಗ ಊಟ ಮಾಡಿದ್ದತ್ತು ಸಂಜೆ ಆಗೇ ಹೋಯ್ತು. ಎಷ್ಟು ಬೇಗ ಆಯಿತು ಅಂದರೆ ನೋಡಿರಿ, ಹನಿ ಹೋಗೋಕ್ಕೆಲ್ಲ ರೆಡಿಯಾಗಿ ನಿಂತಿದ್ಲು. ಸೊ ಅವಳನ್ನ ಕರ್ಕೊಂಡು ಮತ್ತೆ ನಮ್ಮ ಮನೆಗೆ ಬಂದು ಟೆರೆಸ್ಸಿಗೆ ಕುತ್ಕೊಂಡ್ವಿ. ಸ್ವಲ್ಪ ಗಿಡಗಳನ್ನೆಲ್ಲ ನೋಡಬೇಕಿತ್ತು, ಮಳೆ ಬಂದಿದ್ದಿಲ್ಲ, ನೀರು ಹಾಕೋಣ ಅಂತ ನೋಡ್ಕೊಂಡು ಕೆಳಗೆ ಬಂದ್ವಿ. ರಾತ್ರಿ ಆಗಿದ್ದೇ ಗೊತ್ತಾಗಲಿಲ್ಲ. ಸೊ ಹನಿಗೆ ಇವತ್ತು ಟ್ರೈನಿಂಗ್ ತೊಗೊಂಬಂದಿದ್ನಲ್ಲ ಊಟ ಮಾಡಿಸೋಣ ಅಂತಂದು ಊಟ ಮಾಡಿಸಿದೆ. ಫಸ್ಟ್ ಟೈಮ್ ಊಟ ಮಾಡಿಸಿದೆ ಇವತ್ತು ಟ್ರೈನಿಂಗ್ ತೊಗೊಂಬಂದು. ತುಂಬಾ ಖುಷಿ ಆಯಿತು. ಅವಳು ಆರಾಮಾಗಿ ಮಲಗ್ತಾಳೆ ಅಂತ ಇವಾಗ ಸಮಾಧಾನ ಆಯಿತು. ಇಷ್ಟೊತ್ತನ ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇದೇ ಥರ ವಿಡಿಯೋ ಮಾಡ್ತಾಯಿರ್ತೀನಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್.